ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದಾರೆ ಅಶೋಕ್ ಅಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನೀವು ಲಾಸ್ಟ್ ಟೈಮ್ ನಾನು ಮಾಡಿದಂತಹ ಹಾಲು ಕರೆಯುವ ಯಂತ್ರ ಮಿಲ್ಕಿಂಗ್ ಮಿಷನ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಆ ಒಂದು ವಿಡಿಯೋಕ್ಕೆ ರಿಲೇಟೆಡ್ ಆಗಿ ಈ ಒಂದು ವಿಡಿಯೋ. ಯಾರೆಲ್ಲ ಆ ಒಂದು ವಿಡಿಯೋನ ನೋಡಿಲ್ಲ, ಆ ವಿಡಿಯೋನ ನಾನು ಐ ಕಾರ್ಡಲ್ಲಿ ಕೊಡ್ತೀನಿ. ಖಂಡಿತ ನೀವು ವಿಡಿಯೋನ ವಾಚ್ ಮಾಡಿ. ಯಾವ ರೀತಿ ಮಿಲ್ಕಿಂಗ್ ಮಿಷನ್ಸ್ ಇದೆ, ಏನದರ ಒಂದು ಅನುಕೂಲಗಳೇನು, ಅದರಿಂದ ಮಿಲ್ಕಿಂಗ್ ಮಿಷನ್ನಿಂದ ಏನೇನು ನಿಮಗೆಲ್ಲ ಅನುಮಾನಗಳಿವೆ, ಅದನ್ನೆಲ್ಲನೂ ಆ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದೇನೆ. ಈ ಒಂದು ವಿಡಿಯೋ ಬಂದುಬಿಟ್ಟು ನಾನು ಲಾಸ್ಟ್ ಟೈಮ್ ಹೇಳಿದೆ, ಯಾರಿಗೆಲ್ಲ ಈ ಒಂದು ಮಿಲ್ಕಿಂಗ್ ಮಿಷನ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಅವರು ಖಂಡಿತ ನನಗೆ ಕಾಮೆಂಟ್ ಮಾಡಿ. ಆ ಒಂದು ಕಾಮೆಂಟ್ ಬೇಸ್ ಮೇಲೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಮ್ಯಾಕ್ಸಿಮಮ್ ಕಾಮೆಂಟ್ ಮಾಡಿದ್ದೆಲ್ಲ ಸಹ ಕಡಿಮೆ ಬೆಲೆಯ ಮಿಲ್ಕಿಂಗ್ ಮಿಷನ್ಸ್ ಇದ್ದಾವ. ನನ್ನ ಹತ್ರ 2 ಹಸು ಇದೆ, 1 ಹಸು ಇದೆ. ನಾನು ಇದಕ್ಕೂ ಸಹ ಮಿಲ್ಕಿಂಗ್ ಮಿಷನ್ಸ್ ಬಳಸಿ ಹಾಲನ್ನು ತೆಗಿಬೋದಾ, ಮತ್ತು ಆ ಒಂದು ಕಡಿಮೆ ಬೆಲೆಯ ಮಿಲ್ಕಿಂಗ್ ಮಿಷನ್ಸ್ ಎಲ್ಲಿ ಸಿಗುತ್ತೆ, ನಾವು ಹೇಗೆ ಆರ್ಡರ್ ಮಾಡ್ಕೋಬೇಕು, ಎಲ್ಲಿಂದ ತರಿಸ್ಕೋಬೇಕು, ಬೆಲೆ ಎಷ್ಟಿದೆ. ಕಡಿಮೆ ಬೆಲೆ ಅಂತಂದರೆ ಅತಿ ಕಡಿಮೆ ಬೆಲೆ ಎಷ್ಟಿರಬಹುದು. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಬಿಲೋ 10,000, 10,000 ಒಳಗಡೆ ಒಂದು ಹಾಲು ಕರೆಯುವ ಯಂತ್ರ ಇದ್ದಾವೆ. ಅದನ್ನು ಯಾವ ರೀತಿ ನಾವು ಆರ್ಡರ್ ಮಾಡಿಕೊಂಡು ನಾವು ತರಿಸ್ಕೋಬೇಕು. ಇದು 1 ಅಥವಾ 2, 3 ಹಸುಗಳಿರ್ತಕ್ಕಂಥವ್ರು ತರಿಸ್ಕೋಬೋದು. ಬಿಲೋ 10,000 ಇರುತ್ತೆ. ಎಕ್ಸಾಕ್ಟ್ ಪ್ರೈಸು ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಇದರಲ್ಲಿ. ಯಾವ ರೀತಿ ತರಿಸ್ಕೋಬೇಕು, ಏನು ಮಾಡಬೇಕು ಅನ್ನೋದು. ಖಂಡಿತ ಅತಿ ಸಣ್ಣ ರೈತರು ನಾನು ಮ್ಯಾಕ್ಸಿಮಮ್ ಫೋಕಸ್ ಮಾಡೋದು ಕಡಿಮೆ ಬಡ್ಜೆಟ್ ಇರತಕ್ಕಂತಹ, ಸುಲಭವಾಗಿ ನಮ್ಮ ಕೆಲಸ ನಡೆಯೋಕ್ಕೋಸ್ಕರ, ಬಡವರಿಗೋಸ್ಕರ. ಕಡಿಮೆ ಒಂದು ಚಿಕ್ಕ ಗಾತ್ರದಲ್ಲಿ ಸಣ್ಣ ಪ್ರಮಾಣದಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಅವರ ಒಂದು ಸಮಯ ಉಳಿತಾಯ ಮತ್ತು ಅವರ ಒಂದು ಹೆಚ್ಚು ಆದಾಯವನ್ನು ವೃದ್ಧಿಸೋ ಒಂದು ವಿಷಯಗಳ ಬಗ್ಗೆ ನಾನು ಹೆಚ್ಚು ಗಮನ ಹರಿಸ್ತೀನಿ. ಅದರಲ್ಲಿ ಮೇಯ್ನ್ಲಿ ನಾನು ಮಾತಾಡ್ತಿರೋದು ಲೋಯೆಸ್ಟ್ ಪ್ರೈಸ್, ಅತಿ ಕಡಿಮೆ ದರದಲ್ಲಿ ಸಿಗುವಂತಹ ಹಾಲು ಕರೆಯುವ ಯಂತ್ರದ ಬಗ್ಗೆ ಮಾತಾಡ್ತಾ ಹೋಗೋಣ. ಕನಿಷ್ಠ ಒಂದು 5 ವರ್ಷಗಳ ತನಕ ಇಟ್ಕೊಂಡು ಹಳ್ಳಿ ಕಡೆಯಲ್ಲಿ ನಾವು ದೊಡ್ಡ ಫಾರ್ಮಲ್ಲಿ ಒಂದು ಫಾರ್ಮ್ ಮಾಡಿಬಿಟ್ಟು ಒಂದು 10 ಎಕರೆ 15 ಎಕರೆ ಮೇವನ್ನು ಹಾಕೊಂಡ್ಬಿಟ್ಟು 20-30 ಹಸುಗಳನ್ನು ಕಟ್ಟಿ ಮಾಡೋವಂಥವ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಚಿಕ್ಕದಾಗಿ ಶಾರ್ಟ್ ಲೆವೆಲ್ ಬಿಲೋ 10 ಹಸುಗಳನ್ನು ಕಟ್ಟಿ ಹಾಲನ್ನು ಕೊಟ್ಟು ತೆಗೆದುಕೊಂಡು ಡೈರಿಗೆ ಕೊಡ್ತಕ್ಕಂತಹ ಸಣ್ಣ ಪ್ರಮಾಣದ ರೈತರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಅಂಥ ರೈತರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಯಾಕೆಂದರೆ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಹಾಲು ಕರೆಯುವ ಯಂತ್ರದ ಬಗ್ಗೆ ಮಾತಾಡೋದು. ಏನು ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ನಾನು ಡೈರೆಕ್ಟ್ ನಿಮಗೆ ಸರ್ಚ್ ಮಾಡಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ವಾಚ್ ಮಾಡಿ. ಯಾರು ಸಹ ಕೊನೆ ತನಕ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಎಂಡ್ ತನಕ ನೋಡಿ. ಯಾವ ರೀತಿ ನೀವು ಎಷ್ಟು ಬೆಲೆಯ ಮಿಷಿನ್ಗಳಿದ್ದಾವೆ, ಆ ಬೆಲೆ ಮಿಷಿನ್ಗಳನ್ನು ನಾವು ಹೇಗೆ ತರಿಸ್ಕೋಬೇಕು ಮತ್ತು ಎಲ್ಲಿಂದ ಆರ್ಡ್ರ್ ಮಾಡಬೇಕು, ಯಾವ ಇದರಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ನೀವು ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾರಿಗೆಲ್ಲ ಮಿಲ್ಕಿಂಗ್ ಮಿಷನ್ಸ್ ಬೇಕು ಅವ್ರು ಮಾಡಬೇಕಾದದ್ದು ಇಷ್ಟೇ. ಅವರು ಗೂಗಲ್ ಕ್ರೋಮ್ಗೆ ಹೋಗಿ krushiktools.comಗೆ ವಿಸಿಟ್ ಮಾಡಿದರೆ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿ ಮತ್ತು ಎಲ್ಲ ಉಪಕರಣಗಳು ಕಡಿಮೆ ಬೆಲೆಯಲ್ಲಿ ದೊರೀತವೆ. ನೀವು ಆ ಒಂದು ಇದರಲ್ಲಿ ನಮ್ಗೆ ಏನು ಬೇಕು ಅದನ್ನು ಸರ್ಚ್ ಮಾಡ್ಕೋಬೋದು. ಆ ಒಂದು ವೆಬ್ಬಲ್ಲಿ ನಾವು ಸರ್ಚ್ ಮಾಡ್ಕೋಬೋದು. ನಮಗೀಗ ಮಿಲ್ಕಿಂಗ್ ಮಿಷನ್ಸ್ ಬೇಕು, ನಾವು ಅದನ್ನು ಸರ್ಚ್ ಮಾಡ್ತಾ ಇದ್ದೀವಿ. ಆ ಒಂದು ಮಿಷನ್ ರಿಸಲ್ಟ್ಸನ್ನು ನಾವೇ ತಗೋಬೋದು ಅದರಲ್ಲಿ. ನೀವು ಕೃಷಿಕ್ ಟೂಲ್ಸ್, ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಬೇರೆ ಹಾಕಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ ಮುಖಾಂತರ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಡೈರೆಕ್ಟ್ ನಿಮಗೆ ಆ ಕೃಷಿಕ್ ಟೂಲ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಸಿಗುವಂತಹ ಪ್ರತಿಯೊಂದು ಪ್ರಾಡಕ್ಟು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಪ್ರಾಡಕ್ಟ್ ಇರುತ್ತೆ. ನಾವೀಗ ಮಿಲ್ಕಿಂಗ್ ಮಿಷನ್ಸನ್ನು ನೋಡೋಣ. ಇಲ್ಲಿ ಯಾವ್ಯಾವ ದರದಲ್ಲಿ ಮಿಲ್ಕಿಂಗ್ ಮಿಷನ್ ಸಿಗುತ್ತೆ. ನಾನು ಹೇಳ್ದಂತೆ ಕಡಿಮೆ ದರದಿಂದ ಹೈಯೆಸ್ಟ್ ದರದವರೆಗೂ ಸಹ ಮಿಲ್ಕಿಂಗ್ ಮಿಷನ್ಸ್ ದೊರೀತವೆ. ಒಂದು ನಿಮಿಷ ನಿಮ್ಗೆ ಅದನ್ನು ರೋಟೇಟ್ ಮಾಡ್ತೀವಿ. ನಮಗೆ ಫಸ್ಟ್ ಮಿಲ್ಕಿಂಗ್ ಮಿಷನ್ಸ್ ನೋಡಿ ಸ್ನೇಹಿತರೆ, 7,950 ರೂಪಾಯಿ. ಇದು ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂತಹ ಫಸ್ಟ್ ಮಿಲ್ಕಿಂಗ್ ಮಿಷನ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ 17,290 ರೂಪಾಯಿ. ಇದು ಸ್ವಲ್ಪ ಜಾಸ್ತಿ ಇದೆ. ನೀವು ಫಸ್ಟ್ ಒನ್ ಬಂದುಬಿಟ್ಟು ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು 31,680 ರೂಪಾಯಿ. ನೆಕ್ಸ್ಟ್ 48,000. ಅದೇ ರೀತಿ 39, 47, 52. ಈ ರೀತಿಯಾಗಿ ಒಂದು ರೇಂಜ್ ಬೈ ರೇಂಜ್ ನಿಮ್ಮ ಒಂದು ಕೆಪಾಸಿಟಿಗೆ ತಕ್ಕಂತೆ, ಅದರ ಕೆಪಾಸಿಟಿ ನಿಮ್ಮ ಹಾಲಿನ ಒಂದು ಈಲ್ಡಿಂಗ್ ಕೆಪಾಸಿಟಿಗೆ ತಕ್ಕಂತೆ ನೀವು ಮಿಷನ್ಸ್ಗಳನ್ನು ಆಯ್ಕೆ ಮಾಡ್ಕೋಬೋದು. ಮೇಯ್ನ್ಲಿ ನಿಮಗೆ ನಾನು ಸ್ಟಾರ್ಟಿಂಗ್ ಕಾನ್ಸಂಟ್ರೇಟ್ ಮಾಡೋದು ಚಿಕ್ಕ ವಸ್ತುಗಳ ಮೇಲೆ, ನಮಗೆ ಕಡಿಮೆಯಾಗಿ ಸಿಗ್ತಕ್ಕಂಥವು. ಅದು ಬಂದುಬಿಟ್ಟು ಇಲ್ಲಿ 7,000 ಚಿಲ್ಲರೆ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಕಡಿಮೆ ಬೆಲೆಯ ಒಂದು ಮಿಷಿನ್ಗಳು ನೀವನ್ನು ತರಿಸ್ಕೊಂಡ್ಬಿಟ್ಟು ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹಾಲನ್ನು
ಸೊ ಉತ್ಪಾದನೆ ಮಾಡಿ, ಅಂದರೆ ಹೆಚ್ಚು ಒಂದು ಎಫರ್ಟನ್ನು ಹಾಕಿ ಮಾಡೋದು ಬಿಟ್ಟು, ಅಂದರೆ ತುಂಬ ಕಷ್ಟಪಟ್ಟು ಮಾಡೋದಕ್ಕಿಂತ ಸ್ಮಾರ್ಟಾಗಿ ಆಲೋಚನೆ ಮಾಡಿ ನಾವು ಈ ರೀತಿ ಡೈರಿ ಫಾರ್ಮ್ಗಳಲ್ಲಿ ಅತಿ ಉಪಯುಕ್ತವಾದಂತಹ ಮೆಷನರೀಸನ್ನು ಬಳಕೆ ಮಾಡಿಕೊಂಡು ಮಾಡೋದ್ರಿಂದ ಸೊ ನಮ್ಮ ಒಂದು ಕೆಲಸ ಸ್ಮಾರ್ಟ್ನೆಸ್ ಹೆಚ್ಚಾಗುತ್ತೆ ಮತ್ತು ನಾವು ಬೇರೆ ಕಡೆ ಗಮನ ಹರಿಸೋದಕ್ಕೂ ಸಹ ಹೆಚ್ಚಾಗುತ್ತೆ. ಸೊ ಈ ರೀತಿಯ ಒಂದು ಮಾಹಿತಿಯನ್ನು ಸೊ ನಿಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಇದರ ಅನುಕೂಲ ನಿಮಗೆಲ್ಲ ಆಗುತ್ತೆ ಅನ್ನೋದು. ಸೊ ಖಂಡಿತ ನೀವು ಈ ಒಂದು ಇದು ನಿಜವಾಗ್ಲೂ ಈ ಒಂದು ವಿಡಿಯೋದಲ್ಲಿ ಈ ರೀತಿ ನನಗೆ ಅನುಕೂಲ ಆಗಿದೆ ಅನ್ನೋದಾದರೆ ನಮ್ಮ ಈ ವಿಡಿಯೋವನ್ನು ಸೊ ನೀವು ಲೈಕ್ ಮಾಡಿ, ಪ್ಲಸ್ ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಅವರವರ ಒಂದು ಫೇಸ್ಬುಕ್ ಪೇಜ್ಗಳಿಗಾಗಿ ಅವರ ಒಂದು ಫೇಸ್ಬುಕ್ಗಾಗಲಿ ಶೇರ್ ಮಾಡಿ, ಅಥವಾ ವಾಟ್ಸಪ್ ಗ್ರೂಪ್ಗಳಿರ್ತವೆ ಆ ಗ್ರೂಪ್ಗಳಿಗಾದರೂ ಶೇರ್ ಮಾಡಿ. ಸೊ ಅವರು ಈ ಒಂದು ರೀತಿಯ ಮಿಷನರಿಗಳನ್ನು ಕೊಂಡುಕೊಂಡು ಸೊ ಅವ್ರಿಗೂ ಸಹ ಡೈರಿ ಫಾರ್ಮ್ ಮಾಡಿರುವಂಥವ್ರಿಗೆ ಅವರು ಸಹ ಅನುಕೂಲ ಸಿಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಮತ್ತು ಗುರಿ. ಸೊ ಅವರು ಯೂಟ್ಯೂಬ್ ನೋಡದೇ ಇರ್ಬೋದು ಅಥವಾ ನೋಡ್ಬೋದು. ಒಂದು ವೇಳೆ ನೋಡಲಿಲ್ಲ ಅಂತ ನಿಮ್ಮ ಫ್ರೆಂಡ್ಸ್ಗೆ ಸೊ ನೀವೇ ಶೇರ್ ಮಾಡಿ, ನಿಮ್ಮ ಫೇಸ್ಬುಕ್ಗಾದರೂ ಶೇರ್ ಮಾಡಿ ಅಥವಾ ವಾಟ್ಸಪ್ ಗ್ರೂಪ್ಗಳಿಗಾದರೂ ಶೇರ್ ಮಾಡಿ. ಸೊ ಖಂಡಿತ ಅವ್ರಿಗೂ ಸಹ ಈ ಮಾಹಿತಿ ದೊರೆಯುವಂತೆ ಮಾಡಿ ಅನ್ನೋದೇ ನನ್ನ ಒಂದು ಇಂಟೆನ್ಷನ್ನು. ಸೊ ನೀವು ಆ ರೀತಿ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.